ಒಂದು ನಿಮಿಷ ಬಂದು ಹೋಗಿದ್ರಿ, ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ, ಏನೋ ಮಾತಾಡಿ ಹೋಗಿದ್ರಿ ಅಂತ ಹೇಳಿದ್ರಿ. ಇವತ್ತೇನೋ ಭೇಟಿ ಆದ್ರ ಏನು ಹೇಳಿದ್ರು? ಏನು ಹೇಳಿದ್ರು? ಸರ್ ನಾನು ವಕೀಲರು ಅಭಿಮಾನಿಗಳ ಬಗ್ಗೆ ಮಾತಾಡೋದು. ಸೊ ಯಾರು ಅದೇ ಇವಾಗ ಏನು ನಾವು ಡಿ ಬಾಸ್ ಅಣ್ಣನ ಏನು ಕೂಗ್ತಿದ್ವು ಅದೇ ವ್ಯಕ್ತಿತ್ವದ ಹೊತ್ತಿನ ಇನ್ನು ನೋಡ್ತಾ ಇದ್ವಿ. ಆ ಅಭಿಮಾನಿಗಳು ಯಾರನ್ನೂ ಕುತ್ಕೊಂಡ್ರೆ ಅವಶ್ಯಕತೆ ಇಲ್ಲ. ಇನ್ನು ಆ ಜೋಸಲ್ಲ ನಮ್ಮನ್ನು ಆಮೇಲೆ ಒಂದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಹಲವಾರು ದಿನ ಹೇಳ್ಬೇಕು ಅಂದ್ಕೊಂಡಿದ್ದೆ. ಸುಮಾರು ಕಡೆ ಸುಮಾರು ರೀತಿ ನಮ್ದು ಮಾತಾಡ್ತಿಲ್ಲ ಮಾತಾಡೋ ಸನ್ನಿವೇಶ ಅಲ್ಲ. ಆ್ಯಕ್ಚುಲಿ ಹಿಂಗೆ ಎಜುಕೇಟೆಡ್, ಇದು ಜುಡಿಷಿಯಲ್ ಕಸ್ಟಡಿ ಇರೋದು, ಅದು ಕಾನೂನು ಪೊಲೀಸ್ ಇಲಾಖೆ ಇದೆ, ಮಾಡ್ತಾರೆ. ಸೊ ನಾವು ಮಾತಾಡಿದ್ರೆ ಏನೋ ಸಾಲ್ವ್ ಆಗೋದು ಅನ್ನೋದೇ ಇಲ್ಲ. ತಪ್ಪಾಗಿಲ್ಲದೆ ಇರಲಿ, ಅದು ಭಗವಂತನೂ ಗೊತ್ತು. ಏನು ಹೇಳ್ತೀನಿ ಅಂದರೆ ಮಾತಾಡೋ ಸಂದರ್ಭದಲ್ಲಿ ಮಾತಾಡಬೇಕು, ಎಲ್ಲ ಸಂದರ್ಭದಲ್ಲೂ ಮಾತಾಡೋಕ್ಕಾಗಲ್ಲ. ಬಟ್ ಒಂದೊಂದು ಇವತ್ತು ಅಲ್ಲ, ಹಿಂದೇನೂ ಆಗಿರ್ಬೋದು, ಮುಂದಕ್ಕೂ ಆಗಿರ್ಬೋದು, ನಾಳೆನೂ ಆಗಿರ್ಬೋದು, ನಾನು ದರ್ಶನ್ ಅಣ್ಣನ ನಮ್ಮ ಅಣ್ಣ ಅಂತ ಹೇಳ್ಕೊಳ್ಳೋಕೆ ಯಾವತ್ತೂ ಇಂಜರಿ ಅಲ್ಲ, ಹೆದರಿಕೆನೂ ಇಲ್ಲ ನನಗೆ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ದಯವಿಟ್ಟು ಎಲ್ಲರೂ ಆರಾಮಾಗಿದೆ. ಚಾಮುಂಡೇಶ್ವರಿ ತಾಯಿ ಸರ್, ಡಾಲಿ ಧನಂಜಯ ಅವರು ತಮ್ಮನಾಗಿ ನಾನು ಹೇಳ್ತೀನಿ, ದರ್ಶನ್ ಅವರು ತಪ್ಪು ಮಾಡಿದ ಶಿಕ್ಷೆ ಆಗಿದೆ. ಸೊ ಈಗ ಅದು ನ್ಯಾಯಾಲಯದಲ್ಲಿದೆ, ಕೋರ್ಟು ಏನು ಶಿಕ್ಷೆ ತಗೊಂಡು ಯಾರೂ ನೋಡಿಲ್ಲ. ಆ ಬಗ್ಗೆ ನೀವೇನು? ಯಾಕೆಂದರೆ ಖಂಡಿತ ಕಾನೂನು ಮುಂದೆ ಯಾರು ದೊಡ್ಡವರು ತಪ್ಪಾಗಿದ್ರೆ ಯಾರಿಗೆ ಅಲ್ಲಿ ಶಿಕ್ಷೆ ಆಗೇ ಆಗುತ್ತೆ. ಅಂದರೆ ಸ್ಪೆಸಿಫಿಕ್ ಆಗಿ ಏನಾದರೂ ಇವಾಗ ನಿಮಗೆ ಇನ್ಸಿಸ್ಟ್ ಮಾಡಿದ್ರ, ಅಂದರೆ ಅಭಿಮಾನಿಗಳಿಗೆ ಏನಾದರೂ ಹೇಳಿ ಅಂತ ಹೇಳಿದಾರ ಅಥವಾ ಎಲ್ಲರಿಗೂ ಅದೇ ಆರಾಮಾಗಿರೋಕೆ ಹೇಳಿ, ಎಲ್ಲರಿಗೂ ಆರಾಮಾಗಿರಿ, ನೀವು ಶೂಟಿಂಗ್ ಶುರು ಮಾಡ್ಕೊಳ್ರಿ, ಏನೋ ತಲೆ ಕೆಡ್ಸ್ಕೊಂಡ್ಬಿಡ್ರಿ ಅಂತ ಬಗ್ಗೆ ಆರಾಮಾಗಿ ಸಿನಿಮಾ ನೋಡೋದು, ಸಿನಿಮಾ ಶೂಟಿಂಗ್ ಮಾಡೋದು ಬರಕೋಬಿಡ್ರಿ ಮೇಲೆ ನೀವು ಹಂಗಿದ್ರೆ ಇದು ಮಾಡ್ಕೊಳ್ಳಿ. ಸರ್, ತಾವಿಬ್ಬರು ಕೂಡ ತುಂಬ ಕ್ಲೋಸ್ ಇದ್ದವರು, ಜೊತೆಗೆ ಒಟ್ಟಿಗೆ ಆ್ಯಕ್ಟ್ ಮಾಡಿದವರು ಕೂಡ. ಈ ಒಂದು ಒಳಗಡೆ ಹೋದ ಸಂದರ್ಭದಲ್ಲಿ ಆ ಒಂದು ಬಾಂಧವ್ಯ ಏನಿತ್ತು ಅದ್ರ ಬಗ್ಗೆ ಬೇಜಾರು ಅಲ್ಲಿ ನಾವು ಅಲ್ಲಿ ನೋಡ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ವಲ್ಲ ಸರ್. ಸೊ ಅದೊಂದು ಬೇಜಾರಿತ್ತು. ಬಟ್ ಏನಂತ ಖುಷಿಯಾಗಿದ್ದಾರೆ, ಆರಾಮಾಗಿದ್ದಾರೆ ಅಷ್ಟೇ. ಸರ್, ಅಭಿಮಾನಿಗಳು ತುಂಬ ಜನ ಬಂದು ಹೋಗ್ತಿದ್ದಾರೆ. ಇಲ್ಲ ಸರ್, ಅದನ್ನೆಲ್ಲ ಈ ಟೈಮಲ್ಲಿ ಮಾತಾಡೋದು ಸರ್. ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.